ಹೆಸರು ಡಾಕ್ಟರ್ ಶ್ರೀಹರಿ ಜಿ. ನಂಜಪ್ಪ ಲೈಫ್ ಕೇರ್ ಹಾಸ್ಪಿಟಲ್ ಶಿವಮೊಗ್ಗ ಇದರ ರೇಡಿಯೇಷನ್ ಆಂಕಾಲಜಿ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದೇವೆ. ಪ್ರತಿ ವರ್ಷ ಫೆಬ್ರವರಿ 4ರಂದು ನಾವು ವಿಶ್ವ ಕ್ಯಾನ್ಸರ್ ದಿವಸ್ ಅಥವಾ ವರ್ಲ್ಡ್ ಕ್ಯಾನ್ಸರ್ ಡೇನ ಅಬ್ಸರ್ವ್ ಮಾಡ್ತೀವಿ. ಈಗಿನ ಕಾಲದಲ್ಲಿ ಮುಂಚಿನ ಥರ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕ್ಯಾನ್ಸರ್ನ ನಾವು 4 ಸ್ಟೇಜಲ್ಲಿ ವಿಭಾಗಿಸ್ತೀವಿ. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಮತ್ತು ಸ್ಟೇಜ್ 4. ಸ್ಟೇಜ್ 1 ಮತ್ತು ಸ್ಟೇಜ್ 2 ಅಲ್ಲಿ ಕ್ಯಾನ್ಸರ್ ಕಂಡಿಡಿದಾಗ ಇದನ್ನು ಆಲ್ಮೋಸ್ಟ್ ನಾವು ಗುಣಪಡಿಸ್ಬೋದು. ಸ್ಟೇಜ್ 3, ಸ್ಟೇಜ್ 4 ಬಂದಾಗ್ಲೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನು ನಾವು ಆದಷ್ಟು ನಿಯಂತ್ರಣ ಮಾಡಬಹುದು. ಕ್ಯಾನ್ಸರ್ನಲ್ಲಿ ಜನರಲಿ 3 ಥರ ಟ್ರೀಟ್ಮೆಂಟ್ ಇರುತ್ತೆ. ಮೊದಲನೇದು ಸರ್ಜರಿ, ಅಂದರೆ ಕ್ಯಾನ್ಸರ್ನ ಆಪರೇಷನ್ ಮಾಡಿ ತೆಗಿಯುವಂಥದ್ದು. ಎರಡನೇದು ಇಂಜೆಕ್ಷನ್ಸ್, ಅಂದರೆ ಕೀಮೋಥೆರಪಿ, ಹಾರ್ಮೋನಲ್ ಥೆರಪಿ, ಇಮ್ಯುನೋಥೆರಪಿ ಇತ್ಯಾದಿ ಕೊಡುವಂಥದ್ದು. ಮೂರನೇದು ರೇಡಿಯೇಷನ್. ರೇಡಿಯೇಷನ್ ಅಂದರೆ ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೆಲವರು ಶಾಕ್ ಟ್ರೀಟ್ಮೆಂಟ್ ಅಥವಾ ಲೇಸರ್ ಟ್ರೀಟ್ಮೆಂಟ್, ಕರೆಂಟ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಇದು ತಪ್ಪು ಮಾಹಿತಿ. ರೇಡಿಯೇಷನ್ ಅಂದರೆ ನಾವು ವಿಕಿರಣ, ಅಂದರೆ ಎಕ್ಸ್ರೇಸ್ ಅಥವಾ ಗಾಮಾ ರೇಸ್ನ ಬಳಸಿ ಟ್ಯೂಮರ್ಗೆ ಫೋಕಸ್ ಮಾಡಿ ಕೊಟ್ಟು ಅದನ್ನು ಕರಗಿಸುವಂಥ ಪ್ರಯತ್ನ. ಸೊ ರೇಡಿಯೇಷನಲ್ಲಿ ಕೂಡ 2 ರೀತಿ ನಾವು ಮಾಡ್ಬೋದು. ಒಂದು ಬಾಹ್ಯ ರೇಡಿಯೇಷನ್, ಅಂದರೆ ಟೆಲಿಥೆರಪಿ ಅಥವಾ ಎಕ್ಸ್ಟರ್ನಲ್ ಬೀಮ್ ರೇಡಿಯೇಷನ್, ಅಂದರೆ ಪೇಷಂಟ್ನ ಒಂದು ಮಷಿನ್ ಮೇಲೆ ಮಲಗಿಸಿ ಹೊರಗಡೆಯಿಂದ ವಿಕಿರಣ ಕೊಡುವಂಥದ್ದು. ಇನ್ನೊಂದು ಬ್ರೇಕಿ ಥೆರಪಿ ಅಥವಾ ಎಂಡೋಕ್ಯೂರಿ ಥೆರಪಿ, ಅಂದರೆ ಕ್ಯಾನ್ಸರ್ ಆ ಗಡ್ಡೆ ಹತ್ರ ಒಂದು ಅಪ್ಲಿಕೇಟರ್ಸ್ನ ಹಾಕಿ ಆ ಅಪ್ಲಿಕೇಟರ್ಸ್ ಮೂಲಕ ರೇಡಿಯೋ ಆಕ್ಟಿವ್ ಸೋರ್ಸಸ್ನ ಬಳಸಿ ಅದನ್ನು ಅಲ್ಲಿಗೆ ರೇಡಿಯೇಷನ್ ಕೊಡುವಂಥದ್ದು. ಸೊ ಬ್ರೇಕಿ ಥೆರಪಿನ ನಾವು ಸುಮಾರು ಕ್ಯಾನ್ಸರ್ ಕಡೆ ಟ್ರೀಟ್ಮೆಂಟಲ್ಲಿ ಬಳಕೆ ಮಾಡ್ತೀವಿ. ಹೆಚ್ಚಿನಾಗಿ ನಾವು ಬ್ರೇಕಿ ಥೆರಪಿನ ಗೈನಕಾಲಜಿಕಲ್ ಮ್ಯಾಲಿಗ್ನೆನ್ಸೀಸ್, ಅಂದರೆ ಗರ್ಭಕೋಶ ಸಂಬಂಧಪಟ್ಟಿರೋ ಕ್ಯಾನ್ಸರಲ್ಲಿ ಟ್ರೀಟ್ಮೆಂಟ್ಗೆ ಉಪಯೋಗಿಸ್ತೀವಿ. ಅಥವಾ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸ್, ಪೀನಲ್ ಕ್ಯಾನ್ಸರ್ಸ್, ಈಸೋಫೇಜಿಯಲ್ ಟ್ಯೂಮರ್ಸ್ ಇದರಲ್ಲೆಲ್ಲ ಬಳಸ್ಬೋದು. ಸೊ ನಂಜಪ್ಪ ಲೈಫ್ ಕೇರ್ ಶಿವಮೊಗ್ಗ ಈ ಹಾಸ್ಪಿಟಲಲ್ಲಿ ಕ್ಯಾನ್ಸರ್ ಸಂಬಂಧಪಟ್ಟಿರೋ ಎಲ್ಲ ಟ್ರೀಟ್ಮೆಂಟ್ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಾಸ್ಪಿಟಲ್ನ ಸಂಪರ್ಕಿಸಿ. ಕ್ಯಾನ್ಸರ್ನ ನೀವು ಈಗಿನ ಕಾಲದಲ್ಲಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕ್ಯಾನ್ಸರ್ ಇಸ್ ಕ್ಯೂರಬಲ್, ಕ್ಯಾನ್ಸರ್ ಇಸ್ ಪ್ರಿವೆಂಟೇಬಲ್ ಮತ್ತು ಕ್ಯಾನ್ಸರ್ ಇಸ್ ಟ್ರೀಟಬಲ್.